ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಹೆಲ್ತಿ ಆದಂತಹ ಒಂದು ಬರ್ಫಿಯನ್ನ ಮಾಡಿ ತೋರಿಸ್ತಾ ಇದೀನಿ. ಇದು ಮೈಸೂರ್ ಪಾಕ್ ನಷ್ಟೇನೆ ಸಾಫ್ಟ್ ಆಗಿರುತ್ತೆ. ಅದು ಸಹ ತುಂಬಾನೇ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಹಾಗಾದ್ರೆ ಹೇಗ್ ಮಾಡ್ಬೇಕು ಏನು ತೋರಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ಒಂದು ಕಡಾಯಿಯಲ್ಲಿ 1 ಕಪ್ನಷ್ಟು ಕಡಲೆ ಬೀಜನ ತಗೊಳ್ತಾ ಇದೀನಿ. ನೀವು ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಂದ್ರೆ ಜಾಸ್ತಿ ತಗೊಳ್ಳಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಕಡಲೆ ಬೀಜನೆಲ್ಲ ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀರಲ್ಲ, ಸೊ ಅದೇ ರೀತಿಯಾಗಿ ಇದನ್ನ ನೀಟಾಗಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ಈ ರೀತಿಯಾಗಿ ಮೇಲಿನ ಸಿಪ್ಪೆನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಹುರಿಗಡ್ಲೆಯನ್ನ ಹಾಕೊಳ್ತಾ ಇದೀನಿ. ನಂತರ ಇದಕ್ಕೆ ಒಂದು 3 ಏಲಕ್ಕಿಯನ್ನ ಬಿಡಿಸಿ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪುಡಿ ಆಗ್ಬೇಕು, ಆ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿಯಲ್ಲಿ 2 ಸ್ಪೂನ್ನಷ್ಟು ತುಪ್ಪವನ್ನ ಹಾಕೊಂಡು ಇದಕ್ಕೆ 1 ಕಪ್ನಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದೀನಿ. ಹಾಗೆ 1/4 ಕಪ್ನಷ್ಟು ನೀರನ್ನ ಹಾಕೊಳ್ತಾ ಇದೀನಿ. ಈಗ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಬೇಕು. ನೋಡಿ, ಈ ತರ ಚೆನ್ನಾಗಿ ಕರಗಿ ಬಬಲ್ಸ್ ಬರಬೇಕು. ಈಗ ಇದು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಈ ರೀತಿಯಾಗಿ ನೀಟಾಗಿ ಕರಗಬೇಕು ಬೆಲ್ಲ ಎಲ್ಲ. ಇದರಲ್ಲಿ ಕಸ ಏನಾದ್ರೂ ಇದ್ರೆ ಶೋಧಿಸ್ಕೋಬಹುದು. ನಾನ್ ತಗೊಂಡಿರುವಂತಹ ಬೆಲ್ಲ ನೀಟಾಗಿರೋದ್ರಿಂದ ಏನು ಶೋಧಿಸ್ಕೊಳ್ತಾ ಇಲ್ಲ. ಇದು ಸ್ವಲ್ಪ ನಿಮ್ಗೆ ಗಟ್ಟಿ ಪಾಕ ಆದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣ ಏನಿರುತ್ತಲ್ಲ ಅದನ್ನ ಇದರೊಟ್ಟಿಗೆ ಹಾಕೋಬೇಕಾಗುತ್ತೆ. ಇದು ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ಪಾಕ ತೆಳುನೂ ಇರಬಾರ್ದು. ಮೀಡಿಯಂ ಕನ್ಸಿಸ್ಟೆನ್ಸಿ ಬಂದಾಗಷ್ಟೇ ಈ ರೀತಿಯಾಗಿ ಪೌಡರ್ ಅನ್ನ ಹಾಕೊಂಡು ಇದು ಪೂರ್ತಿಯಾಗಿ ಗಟ್ಟಿಯಾಗಿ ಪ್ಯಾನ್ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ನೋಡ್ತಾ ಇರ್ಬೋದು, ಪ್ಯಾನ್ ಬಿಡ್ತಾ ಬರ್ತಾ ಇದೆ. ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ತುಪ್ಪ ಸವರಿರುವಂತಹ ಪ್ಲೇಟ್ಗೆ ಹಾಕೋಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲವನ್ನ ನೀಟಾಗಿ ಆ ಕಡಾಯಿಂದ ತೆಗೆದು ನೀಟಾಗಿ ಹಾಕೊಂಡು 1 ಕಪ್ನ ಮುಖಾಂತರ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೀವು ಇನ್ನೂ ದೊಡ್ಡ ಪ್ಲೇಟ್ ಬೇಕಾದ್ರೂ ತಗೋಬಹುದು. ನಿಮ್ಗೆ ತೆಳ್ಳಗ್ ಬೇಕು ಬರ್ಫಿ ಅಂದ್ರೆ ಸ್ವಲ್ಪ ತೆಳ್ಳನಾಗಿ ನೀವು ಮಾಡ್ಕೋಬಹುದು, ಇಲ್ಲ ಸ್ವಲ್ಪ ದಪ್ಪ ಪೀಸಸ್ ಬೇಕಾದ್ರೆ ದಪ್ಪ ಮಾಡ್ಕೋಬಹುದು. ಈಗ ಇದನ್ನ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಲ್ಲಿ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಇದನ್ನ ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು, ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾವ್ದಾದ್ರು ರೆಸಿಪೀಸ್ಗಳು ಬೇಕಂದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ, ಅವುಗಳನ್ನ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಕಟ್ ಮಾಡೋದಕ್ಕೆ. ನಿಮ್ಗೆ ದೊಡ್ಡ ಪೀಸ್ ಬೇಕಂದ್ರೆ ಇನ್ನು ದೊಡ್ಡ ಪೀಸಸ್ ಸಹ ಕಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿ ಒಂದು ಪೀಸ್ ಅನ್ನ ತೋರಿಸ್ತಾ ಇದೀನಿ, ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ. ತಿನ್ನೋಕೆ ಟೇಸ್ಟ್ ಮಾತ್ರ ತುಂಬಾನೇ ಬಾಯಲ್ಲಿಟ್ರೆ ಕರಗ್ತಾ ಇತ್ತು, ಸಾಫ್ಟ್ ಆಗಿ ಅಷ್ಟು ಚೆನ್ನಾಗಿತ್ತು. ಖಂಡಿತವಾಗಿ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾನೇ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೊಡೋ ಬದಲು ಈ ರೀತಿಯಾಗಿ ಹೆಲ್ತಿ ಆದಂತಹ ಬರ್ಫಿಯನ್ನ ಮಾಡ್ಕೊಡಿ, ಮಕ್ಕಳನ್ನು ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹೀಗೆ ಎಲ್ಲಾ ವಿಡಿಯೋಗಳನ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.